ಇವತ್ತು ಬಂದಿರತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಎಲ್ಲಿ ಬಿಜೆಪಿ ಸರ್ಕಾರ ಇಲ್ವೋ ಅವ್ರನ್ನ ಮಲತಾಯಿ ಧೋರಣೆ ನೋಡ್ಕೊಂಡು ಅವ್ರ ಆರ್ಥಿಕವಾಗಿ ಮುಗಿಸ್ಬಿಡ್ಬೇಕು. ಅವ್ರನ್ನ ಪಬ್ಲಿಕ್ ಅವ್ರನ್ನ ಚೀ ತೂ ಅನ್ಬೇಕು, ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು, ಮುಂದೆ ಚುನಾವಣೆಯಲ್ಲಿ ಬಿಜೆಪಿನೇ ಗೆಲ್ಲಬೇಕು. ಈ ಮಟ್ಟಕ್ಕೆ ದ್ವೇಷದ ರಾಜಕಾರಣ ಮಾಡಕ್ ಹೊರಟುಬಿಟ್ಟಿದ್ರು ಇವತ್ತೊಂದು ದಿವಸ. ಅಲ್ಟಿಮೇಟ್ಲಿ ರಾಜ್ಯ ಸರ್ಕಾರದಿಂದ ಕೆಲವೊಂದು ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಅಲ್ಟಿಮೇಟ್ಲಿ ಸಫರರ್ಸ್ ಯಾರಪ್ಪ? ಸಾರ್ವಜನಿಕರಷ್ಟೇ. ಜನ ಏನಪ್ಪ ಬೇಸತ್ತು ಹೋಗ್ಬಿಟ್ಟಿದ್ರು ಇವತ್ತೊಂದು ದಿವಸ. ಏನಪ್ಪ ದಿನನಿತ್ಯ ಬಳಕೆ ಮಾಡ್ತಾ ಇರ್ತ ವಸ್ತುಗಳು ದಿನ ದಿನ ಜಾಸ್ತಿ ಆದರೆ ನಾವು ಹೆಂಗ್ ಬದುಕೋದು ಅನ್ನತಕ್ಕಂಥ ರೀತಿಗೆ ಬಂದ್ಬಿಟ್ಟಿದ್ರು ಇವತ್ತೊಂದು ದಿವಸ. ಒಂದು ನಾವು ಹೇಳ್ತೀವಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳನ್ನ ತನ್ನ ಮಕ್ಕಳು ಅಂತೇಳಿ ಕಾಪಾಡ್ಕೊಂಡು ಹೋಗ್ಬೇಕು. ಈ ರಾಜಕಾರಣ ಮೊದಲನೇ ಪ್ರಧಾನಮಂತ್ರಿ ಆದ ಪಂಡಿತ್ ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ತನಕ ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರದಲ್ಲಿತ್ತೋ ಎಲ್ಲೂ ಕೂಡ ಇಂಥ ಮಲತಾಯಿ ಧೋರಣೆಯನ್ನು ಮಾಡಕ್ ಹೋಗಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಒಂದು 5% 10% ಬೇರೆ ಸರ್ಕಾರಗಳು ಕಡಿಮೆ ಕೊಟ್ಟಿರ್ಬೋದು. ಆದ್ರೆ ಇವತ್ತು ಬಂದಿರತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಎಲ್ಲಿ ಬಿಜೆಪಿ ಸರ್ಕಾರ ಇಲ್ವೋ ಅವ್ರನ್ನ ಮಲತಾಯಿ ಧೋರಣೆ ನೋಡ್ಕೊಂಡು ಅವ್ರನ್ನ ಆರ್ಥಿಕವಾಗಿ ಮುಗಿಸ್ಬಿಡ್ಬೇಕು. ಅವ್ರನ್ನ ಪಬ್ಲಿಕ್ ಅವ್ರನ್ನ ಚೀ ತೂ ಅನ್ಬೇಕು, ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು, ಮುಂದೆ ಚುನಾವಣೆಯಲ್ಲಿ ಬಿಜೆಪಿನೇ ಗೆಲ್ಲಬೇಕು. ಈ ಮಟ್ಟಕ್ಕೆ ದ್ವೇಷದ ರಾಜಕಾರಣ ಮಾಡಕ್ ಹೊರಟುಬಿಟ್ಟಿದ್ರು ಇವತ್ತೊಂದು ದಿವಸ. ನಾವು ನರೇಂದ್ರ ಮೋದಿ ಅವ್ರನ್ನ ಏನೂ ಕೇಳೋದ್ ಬೇಕಾಗಿಲ್ಲ. ನೀವು ಮೊದಲನೇ ಬಾರಿಗೆ ಪ್ರಧಾನಿ ಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಭಾಷಣಗಳು ಮಾಡಿದಿರಲ್ಲ. ಒಮ್ಮೆ ನನಗೊಂದು ಅವಕಾಶ ಕೊಟ್ಟು ನೋಡಿ, ಬಿಜೆಪಿಗೆ ಒಂದು ಅವಕಾಶ ಕೊಟ್ಟು ನೋಡಿ, ನಾನು ಪ್ರಧಾನಮಂತ್ರಿ ಆದ್ರೆ ಏನೆಲ್ಲಾ ಮಾಡ್ತೀನಿ ದೇಶಕ್ಕೋಸ್ಕರವಾಗಿ, 100 ದಿವಸ ಅವಕಾಶ ಕೊಡಿ, ಜಾಸ್ತಿ ಬೇಡ, ನಾನು ಏನೆಲ್ಲಾ ಮಾಡ್ತೀನಿ ಅಂತೇಳಿ ಇವ್ರು ಭಾಷಣ ಮಾಡಿದಾರಲ್ಲ, ಯಾವ್ದಾದ್ರು ಒಂದನ್ನ ಈಡೇರಿಸಿದ್ರೆ ನಾವು ಒಪ್ಕೊಳ್ತೀವಿ. ಆಲ್ ಮ್ಯಾನಿಫೆಸ್ಟೇಷನ್ ಒಂದು ರಾಂಗ್ ಕಮಿಟ್ಮೆಂಟ್ ಅಂತ ಹೇಳಿ 100%. ಮೊದಲನೇ ಬಾರಿಗೆ ಪ್ರಧಾನಮಂತ್ರಿ ಆದಾಗ, ಎರಡನೇ ಬಾರಿ ಪ್ರಧಾನಮಂತ್ರಿ ಆದಾಗ ಅಲ್ಲ, ತಾವು ಒಂದು ಮಾತು ಹೇಳಿದಿರಿ ಎಲ್ಲೋ ಒಂದು ಕಡೆ. ನಾನು ಕೇಳಿದೆ, 30 ಕೋಟಿ ಪಾಪ್ಯುಲೇಷನ್ ಇದ್ದಂತಹ 1947ರಲ್ಲಿ ಅವತ್ತು ನಮ್ಮ ಹತ್ರ ಏನು ಮ್ಯಾನುಫ್ಯಾಕ್ಚರಿಂಗ್ ಇರಲಿಲ್ಲ, ನಮ್ಮ ಇಂಡಿಯಾ ಈ ರೀತಿ ಅಭಿವೃದ್ಧಿ ಆಯಿತು ಅಂತ. ಸೊ ಅಂದರೆ ಈವಾಗಿನ ಭಾರತಕ್ಕೂ ಅವಾಗಿನ ಭಾರತಕ್ಕೂ ಏನು ಡಿಫ್ರೆನ್ಸ್ ಇತ್ತು ಸರ್? ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ 30 ಕೋಟಿ ಜನಸಂಖ್ಯೆ ಇದ್ದಂಥ ನಮ್ಮ ದೇಶ, ಅದ್ರಲ್ಲಿ ಲಿಟ್ರೇಚರ್ ಬಂದು ನಿಮಗೆ 18ರಿಂದ 20% ಇತ್ತು. ವಿದ್ಯಾವಂತರು ಇದ್ದಿದ್ದ ಅಷ್ಟೇ ಇದ್ದಿದ್ದು ಅವತ್ತಿನ ದಿವಸ. ಅವತ್ತು ಎಲ್ಲರ ಇಂಟೆನ್ಷನ್ ಇತ್ತಪ್ಪ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಅನ್ನೋ ಒಂದು ಮುಂದಾಲೋಚನೆಯನ್ನು ಇಟ್ಕೊಂಡು ಯಾವುದೇ ಸ್ವಾರ್ಥ ಇಲ್ಲದೆ ಸ್ವಾತಂತ್ರ್ಯವಾಗಿ ದುಡಿದಂಥ ವ್ಯಕ್ತಿಗಳು ಆವತ್ತಿನ ದಿವಸ ಇದ್ರು. ಆವತ್ತು ನಮಗೆ ತಿನ್ನೋದಕ್ಕೂ ಕೂಡ ಊಟ ಇರಲಿಲ್ಲ. ನಮಗೆ ಸ್ವಾತಂತ್ರ್ಯ ಹೋರಾಟ ಮಾಡಿಕೊಂಡು ಮನೆಯಲ್ಲಿ 4 ಜನ ಇದ್ರೆ 3 ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಇರೋರು. ಅವತ್ತಿನ ದಿವಸ ಜಮೀನ್ ಇದ್ರೂ ಕೂಡ ವ್ಯವಸಾಯ ಮಾಡೋಕ್ಕಾಗ್ತಾ ಇಲ್ಲ, ಬೇಸಾಯ ಮಾಡೋಕ್ಕಾಗ್ತಾ ಇಲ್ಲ. ಸ್ವಾತಂತ್ರ್ಯದ ಹೋರಾಟ ಅನ್ಕೊಂಡೆ ಬಂದಂಥ ಜನ ಅವತ್ತಿನ ದಿವಸ. ತಿನ್ನೋದಕ್ಕೆ ಊಟ ಇಲ್ಲದಂಥ ಸಂದರ್ಭದಲ್ಲಿ ಅಮೇರಿಕಾಯಿಂದ ಏನು ವೇಸ್ಟ್ ಪ್ರಾಡಕ್ಟ್ ಅಂತ ಬಿಸಾಕಂತ ಗೋಧಿನ ತಂದು ಸಾಕದಂಥದ್ದು ನಿದರ್ಶನ ನಮ್ಮ ಹತ್ರ ಇವತ್ತು ಕೂಡ ಇದೆ. ಇವತ್ತೊಂದು ದಿವಸ ಒಂದು ಗುಂಡು ಸೂಜಿಯನ್ನು ಕೂಡ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರಲಿಲ್ಲ ಅವತ್ತೊಂದು ದಿವಸ. ಇವ್ರು ಹೇಳ್ತಾರಲ್ಲ, 60 ವರ್ಷಗಳ ಕಾಲ ಈ ದೇಶವನ್ನು ಆಳದಂಥ ಕಾಂಗ್ರೆಸ್ಸು ಈ ದೇಶವನ್ನು ಲೂಟಿ ಮಾಡಿಬಿಟ್ಟಿದೆ, ಏನು ಕೂಡ ಮಾಡಿಲ್ಲ ಅಂತೇಳಿ ಅಂತ. ಎಂತೆಂಥ ಇನ್ಸ್ಟಿಟ್ಯೂಷನ್ಸ್ ನಾವು ತಂದಿದ್ದೀವಿ. ISR ಇರ್ಬೋದು, ನಮ್ಗೆ ಬೆಂಗಳೂರಲ್ಲಿ ಪ್ರೈವೇಟೈಸಮ್ ಒಂದೊಂದೇ ಪ್ರೈವೇಟೈಸ್ ಆಗ್ತದೆ. ಅದನ್ನೇ ಹೇಳಕ್ ಬರ್ತಿದ್ದೀನಿ ನಿಮ್ಗೆ. 9 ನವರತ್ನಗಳನ್ನ ಕೊಟ್ಟರು ಪಂಡಿತ್ ಜವಾಹರ್ಲಾಲ್ ನೆಹರು. BML ಇರ್ಬೋದು, HL ಇರ್ಬೋದು, ITA ಇರ್ಬೋದು, BL ಇರ್ಬೋದು, ಈ ತರ ಎಲ್ಲಾ ಕಂಪನಿಗಳು, HMT ಇರ್ಬೋದು, ಎಲ್ಲಾ ಕಾರ್ಖಾನೆಗಳನ್ನ ಕೊಟ್ಟಂತಿದ್ದು ಕಾಂಗ್ರೆಸ್ ಸರ್ಕಾರ. ಇವತ್ತು ಇವರು ಒಂದೊಂದಾಗಿ ಕಾರ್ಖಾನೆಗಳನ್ನ ಪ್ರೈವೇಟೈಸ್ ಮಾಡಕ್ ಹೊರಟಿದ್ದಾರೆ. ಇವತ್ತು ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ BML ಕಾರ್ಖಾನೆ, ಅದನ್ನು ಪ್ರೈವೇಟೈಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು HAL ಕಾರ್ಖಾನೆ ಪ್ರಪೋಸಲ್ ಆಗೋಗಿದೆ, ಪಾರ್ಲಿಮೆಂಟರಿ ಡಿಸ್ಕಷನ್ ಕೂಡ ಆಗಿದೆ. ಯಾರು ಕೊಡೋದಕ್ಕೆ? ಅದಾನಿ ಕೊಡೋದಕ್ಕೆ, ಬೇರೆ ಯಾರಿಗೂ ಅಲ್ಲ. ಅಂಬಾನಿ ಅದಾನಿ ಕೊಡಬೇಕು ಅಂತ. ಏರ್ಪೋರ್ಟ್ಗಳನ್ನ ಕೊಟ್ಟಾಗಿದೆ, ಏರ್ಪೋರ್ಟ್ಗಳು ಕೊಟ್ಟಾಯ್ತು, ಪೋರ್ಟ್ಗಳು ಕೊಟ್ಟಾಯ್ತು. ಇಂಥದನ್ನ ಯಾಕೆ ಕಾಂಗ್ರೆಸ್ ಕೌಂಟರ್ ಮಾಡಕ್ ಆಗ್ತಾ ಇಲ್ಲ? ಹೇಳ್ತೀವಲ್ಲ, ಯಾರು ಕೌಂಟರ್ ಮಾಡೋಕ್ಕೆ ಅಂತ ನಿಂತ್ಕೊಳ್ತೀವೋ ನಿಮ್ಮ ಮೇಲೆ ನಾಳೆ ಬೆಳಿಗ್ಗೆ ಥ್ರೆಟ್. ಇಲ್ಲ, ನೀನು ಕಾಂಗ್ರೆಸ್ಗೆ ಸೇರ್ಕೊಂಡ್ರೆ ಅವ್ರು ವಾಷಿಂಗ್ ಮಿಷನ್ ಹಾಕ್ಬಿಟ್ಟು ನೀನು ಕ್ಲಿಯರ್ ಮಾಡ್ಬಿಡ್ತಾರೆ. ಇಲ್ಲ ಅಂತ ನಿನ್ನ ಮೇಲೆ ED ರೈಡ್ ಮಾಡಿಸು, ITA ರೈಡ್ ಮಾಡಿಸು, ಇದನ್ನೇ ಮಾಡಿ ಭಯದ ವಾತಾವರಣ ನಿರ್ಮಾಣ ಮಾಡಿಟ್ಬಿಟ್ಟಿದ್ದಾರೆ ಇವತ್ತೊಂದು ದಿವಸ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.